हाय चिल्ड्रन, वेलकम बैक हिंदी क्लास। तो एग्ज़ाम्स कैसे किए चिल्ड्रन? FA1 एग्ज़ाಮ್ ಸೂಪರ್ನಾ? ಚೆನ್ನಾಗಿ ಮಾಡಿದ್ದೀರಲ್ವಾ? ತುಂಬ ಈಸಿಯಾಗಿತ್ತು, ತುಂಬ ಅಂದರೆ ತುಂಬ ಈಸಿಯಾಗಿರೋದು. ಹಾಗಾದರೆ ಹೇಗೆ ಬರ್ತಿದ್ದೀರಾ ಎಕ್ಸಾಮ್? ಎಲ್ಲ ಪೇರೆಂಟ್ಸ್ ಹೆಲ್ಪ್ ಮಾಡಿದ್ರೆ ನಿಮಗೆ? ಕ್ವಶನ್ಸ್ ಓದಕ್ಕೆ ಮಾತ್ರ ಹೆಲ್ಪ್ ಮಾಡಿರಬೇಕು, ನೀವು ಓನ್ ಆಗಿ ಬರೀಬೇಕು ಮಕ್ಕಳೇ. ಓಕೆ, ಗೊತ್ತಾಯ್ತಲ್ಲ? ಎಷ್ಟು ಬರುತ್ತೋ ಅಷ್ಟೇ ಬರೀರಿ, ಬಟ್ ಓನ್ ಆಗಿ ಬರೀರಿ ಅಲ್ವಾ? ಅವ್ರದ್ದು ಹೆಲ್ಪ್ ತೊಗೊಂಡು ಬರೆಯೋದರಲ್ಲಿ ಮಾರ್ಕ್ಸ್ ನೋಡೋಕೆ ಹೋಗಬೇಡಿ, ನೀವು ಎಷ್ಟು ಓದಿದ್ದೀರಾ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕಲ್ವಾ? ಓಕೆ, ಸೊ ಚಿಲ್ಡ್ರನ್, ಟೆಸ್ಟ್ ಎಲ್ಲ ಮುಗೀತು. ಇವಾಗ ಮತ್ತೆ ಪೋರ್ಷನ್ ದತ್ತ ನಾವು ಬರೋಣ. ಏನು ಪೋರ್ಷನ್ ಹೇಳ್ತಾ ಇದ್ವಿ ಲಾಸ್ಟ್ ಟೈಮ್, ಏನು ಲೆಸನ್ ಮಾಡಿದ್ದೆ ನಾನು ಅನ್ನೋದನ್ನು ನೋಡೋಣ. ಹಾಗಾದ್ರೆ ನೆನಪಿದೆಯಾ ನಿಮಗೆ? ನಾನು ಲಾಸ್ಟ್ ಪೀರಿಯಡಲ್ಲಿ ನಾನು ಯಾವ ಪಾಠವನ್ನು ಮಾಡಿದ್ದೆ ಅಂತ ಹೇಳಿ ನೆನಪಿದೆಯಾ? ಹೇಳಿ ನೋಡೋಣ. ಯಾವುದು? ಎಸ್, ಯಾವ್ದು ಹೇಳ್ರಿ ನೋಡೋಣ. ಕವಿತಾ ಮೇರಾ ಭಾರತ್ ದೇಶ್ ಅಲ್ವಾ? ಮೇರಾ ಭಾರತ್ ದೇಶ್ ಒಂದು ಪದ್ಯವನ್ನು ಹೇಳಿದ್ದೆ, ಕವಿತಾ ಹೇಳಿದ್ದೆ. ಪಹಚಾನಾ ಜಾತಾ ಭಾರತ್ ವಿಶಾಲ್ ದೇಶ್ ಕೆ ನಾಮ್ ಸೆ. ಭಾರತ ಒಂದು ವಿಶಾಲ ದೇಶ ಅಂತ ಹೇಳಿ ನಾವು ಎಲ್ಲ ಇಡೀ ಜಗತ್ತಿನಾದ್ಯಂತ ಒಂದು ಭಾರತ ಒಂದು ವಿಶಾಲ ದೇಶ ಅಂತ ಹೇಳ್ತೀವಿ. ಹಿಮಾಲಯ ಪರ್ವತ ಉತ್ತರ ಮೇ, ಹಿಂದ್ ಮಹಾಸಾಗರ ದಕ್ಷಿಣ ಮೇ ಅಲ್ವಾ? ಹಿಮಾಲಯ ಉತ್ತರದಲ್ಲಿದೆ, ಹಿಂದೂ ಮಹಾಸಾಗರ ದಕ್ಷಿಣದಲ್ಲಿದೆ. ಸಾಗರ್ ಕೆ ಲಹರಿ ಟಕರಾತಿ ಪೂರ್ವ और ಪಶ್ಚಿಮ ಮೇ. ಮೂರು ಸಮುದ್ರಗಳು, ಸಾಗರಗಳು, ಹೌದಾ? ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ. ಈ ಮೂರು ಸಮುದ್ರಗಳು, ಸಾಗರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಏನು ಮಾಡ್ತಾವೆ ಹೇಳಿ ನೋಡೋಣ? ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಂದ್ರೆ ಅಷ್ಟು ಉದ್ದವಾಗಿ ಹರಿತಾವೆ ಅಂತ ಅರ್ಥ. ಈಶ್ವರ್ ಕಿ ಕೃಪಾ ಸದಾ ರಹಿ ಭಾರತ ಭೂಮಿ ಮೇ. ಸದಾ ನಮ್ಮ ಒಂದು ದೇಶದ ಮೇಲೆ ಈಶ್ವರನ ಒಂದು ಆಶೀರ್ವಾದ, ಕೃಪೆ ಯಾವಾಗಲೂ ಇರುತ್ತೆ. ಭಾಂತಿ ಭಾಂತಿ ಕೆ ಪಶು, ಎಲ್ಲ ಪ್ರಕಾರದ ಪಶುಗಳಿದಾವೆ, ಹೌದಾ? ಎಲ್ಲ ಪ್ರಕಾರದ ಪಶುಗಳು ನಮ್ಮಲ್ಲಿದ್ದಾವಲ್ಲ, ಪ್ರಾಣಿಗಳು. ಭಾಂತಿ ಭಾಂತಿ ಕೆ ಪಶು ಜೀವ ಜಂತು ವಿಚರಣ ಕರತೆ ಭಾರತ್ ಮೇ. ಎಲ್ಲ ಜೀವ ಜಂತು, ನೀರಿನಲ್ಲಿರೋದು, ಭೂಮಿ ಮೇಲಿರೋದು, ಆಕಾಶದಲ್ಲಿ ಹಾರೋದು, ಎಲ್ಲ ಕಡೆ ಚಿಕ್ಕದಿಂದ ಹಿಡಿದು ದೊಡ್ಡದ ಒಂದು ಪ್ರಾಣಿ, ಚಿಕ್ಕ ಒಂದು ಕೀಟಗಳಿಂದ ಹಿಡಿದು ಎಲ್ಲನೂ ನಮ್ಮ ಭಾರತ ದೇಶದಲ್ಲಿ ಇವೆ. ಮೈದಾನ್ ಜಂಗಲ್, ಮೈದಾನ್ ಅಂದರೆ ಏನು ಹೇಳ್ರಿ? ಭೂಮಿ, ಮರುಭೂಮಿ ಅಂತ ಏನು ಕರಿತೀವಿ ನೋಡ್ರಿ. ಮೈದಾನ್ ಜಂಗಲ್ ಘರ್ ಬಾಜಾರ್ ಸಂಪನ್ನ ರಹೆ ಭಾರತ್ ಮೇ. ಎಲ್ಲನೂ ನಮ್ಮ ಭಾರತದಲ್ಲಿದೆ. ಇಸ್ ಧರಾ ಕಿ ಅತಾಹ ದೌಲತ್ ಬಸಿ ಹೇ ಭರತ್ ಭೂಮಿ ಮೇ. ಈ ಏನಪ್ಪ, ಎಲ್ಲ ಖನಿಜಗಳು ನಮ್ಮ ಭಾರತ ಭೂಮಿಯಲ್ಲಿ ಸಿಗ್ತವೆ. ಭಾರತ ದೇಶವಾಸಿ ಗರ್ವ ಕರ್ತಾ ಅಪನ ಜೀವನ್ ಪಾಕರ್ ಭಾರತ್ ಮೇ. ನಾವು ಗರ್ವದಿಂದ ಹೇಳಬೇಕು, ನಾವು ಭಾರತೀಯರು ಅಂತ ಹೇಳಿ. ಅನೇಕ ಧರ್ಮ ರೀತಿ ರಿವಾಜ ಅಪನಾತೆ ಜನ್ನಿಸ್ ಭಾರತ ಮೇ. ಒಂದೇ ಜಾತಿ ಒಂದೇ ಧರ್ಮದವರಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದವರು ನಮ್ಮ ಭಾರತ ದೇಶದಲ್ಲಿದ್ದಾರೆ ಅಲ್ವಾ? ಸೊ ಏನಪ್ಪ, ಎಲ್ಲ ಒಂದು ಸಂಸ್ಕೃತಿಗಳನ್ನು ನಾವು ಕಾಣ್ತೀವಿ. ಪಹಚಾನಾ ಜಾತ ಭಾರತ್ ವಿಶಾಲ್ ದೇಶಕ್ಕೆ ನಾಮ್ಸೆ. ಅದಕ್ಕೆ ನಮ್ಮ ಭಾರತ ದೇಶ ವಿಶಾಲ ದೇಶ ಅಂತ ನಾವು ಹೇಳ್ಬೋದು. ಸೊ ಹಾಗಾದರೆ ಈಗ ಮುಂದಿನ ಒಂದು ಪಾಠದತ್ತ ಹೋಗೋಣ. ಅಭ್ಯಾಸ. ಓಕೆ, ಮಧ್ಯಾಂತ ನೋಡಿದ್ವಿ, ಈಗ ಅಭ್ಯಾಸದಲ್ಲಿ ನೋಡೋಣ. ಏನಿದೆ ಅಭ್ಯಾಸ? ಅಭ್ಯಾಸ. ಓಕೆ, ಸೊ ಫಸ್ಟ್ ಏನು ನೋಡೋಣ ಹೇಳ್ರಿ ನೋಡೋಣ. ಓರಲ್ ಎಕ್ಸಸೈಸ್. ಇದನ್ನು ಬರೆಯೋದಲ್ಲ, ಓನ್ಲಿ ಓರಲ್. ಭಾರತ ದೇಶ कैसा है? भारत देश विशाल देश है. आंसर विशाल देश. भारत देश पर ईश्वर की कृपा क्यों बनी हुई है? क्योंकि भारत देशवासी हमेशा विशाल हृदय वाले हैं. और क्या है? सदा भारत भूमि प्रकृति हर मौसम में फलती रही भरत भूमि में. ಪ್ರಕೃತಿ ಯಾವುದೇ ಒಂದು ಕೆಟ್ಟ ದೋಷಗಳು ಇರಲಾರದೇನೆ, ಅಂದರೆ ಮಳೆ, ಗಾಳಿ, ಬಿಸಿಲು, ಚಂಡಮಾರುತ, ಏನೇ ಭೂಕಂಪಗಳು ಬಂದರೂ ನಮ್ಮ ಭಾರತವನ್ನು ಈಶ್ವರ ಅಂದರೆ ದೇವರು ನಮ್ಮನ್ನು ಸದಾ ಕಾಪಾಡ್ತಾ ಬಂದಿದ್ದಾರೆ. भारत देश में जन्म लेकर भारतवासी कैसा महसूस करता है? गर्व महसूस करता है. भारत के उत्तर और दक्षिण दिशा में क्या है? उत्तर में क्या है चिल्ड्रन? उत्तर में हिमालय पर्वत है और दक्षिण में महासागर, हिंद महासागर है. हिंदू महासागर ಅಂತ ಹೇಳಿದೆ. ಓಕೆ, ಹಾಗಾದರೆ ಈಗ ಲಿಖಿತ ಅಭ್ಯಾಸ ಹೋಗೋಣ. ಏನೇನಿದೆ ರೈಟಿಂಗಲ್ಲಿ? ಇಷ್ಟೊತ್ತು ಓರಲ್ ಆಯಿತು, ಅದು ಓರಲ್ ಕ್ವಶನ್ಸ್. ಅದನ್ನು ಕೇವಲ ಓದುವುದಕ್ಕೋಸ್ಕರ, ತಿಳ್ಕೊಳ್ಳೋದಕ್ಕೋಸ್ಕರ.
ಉಚಿತ ಶಬ್ದ ಚುನ್ಕರ್ ಖಾಲಿ ಸ್ಥಾನ ಬರೆಯೇ. ನೋಡಿ ಉಚಿತ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಫಸ್ಟ್ ಒಂದು ಏನಿದೆ ನೋಡೋಣ. ಹಾಗಾದರೆ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ನೋಡೋಣ. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಭಾರತ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ ಅಂತ ಇದೆ. ಅಲ್ಲಿ ಆಪ್ಷನ್ಸ್ ಇದೆ. ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟ್ ಆಗಿದೆ ಅದನ್ನು ಚೂಸ್ ಮಾಡಿ ಬರೀಬೇಕು ನಾವು ಅಲ್ವಾ. ಏಕತಾ, ಕೃಪಾ, ದೌಲತ್, ವಿಶಾಲ್. ಓಕೆ, ಸೊ ಹಾಗಾದರೆ ನೋಡೋಣ ಅಲ್ವಾ ಈಗ ಏನಿದೆ ಅಂತ. ಭಾರತ ಏಕ್ विशाल देश है. फर्स्ट वन विशाल. ओके चिल्ड्रन, तो सेकंड वन है ईश्वर की डैश सदा इस देश की भूमि पर रही है. क्या है? एकता, कृपा, दौलत, विशाल. कृपा, ईश्वर की कृपा. ओके, सो क्वेश्चन नंबर 3, अनेकता में डैश की भावना देशवासियों के मन में बसी हुई है. अनेकता में एकता, अनेकता में एकता. ओके, फोर्थ वन, इस धरती के नीचे अथाह डैश बसी हुई है. इस धरती के नीचे दौलत बसी हुई है. क्या? दौलत. ओके चिल्ड्रन, नोड़ी भारत एक विशाल देश है. ईश्वर की कृपा सदा इस देश की भूमि पर रही है. अनेकता में एकता, अनेकता में एकता क्या है? एकता की भावना देशवासियों के मन में बसी हुई है. इस धरती के नीचे अतः दौलत बसी हुई है. ओके चिल्ड्रन, सो नेक्स्ट मेन, सेकंड मेन. What second main? सही वाक्यों पर का और गलत पर का निशान लगाइए. सही वाक्यों पर टिक द करेक्ट सेंटेंसेस एंड क्रॉस द रॉन्ग वंस. भारत के दक्षिण दिशा में हिमालय पर्वत है. भारत की दक्षिण दिशा में हिमालय पर्वत है. करेक्ट या रॉन्ग? दक्षिण दिशा में हिमालय पर्वत, लेकिन हिमालय पर्वत तो उत्तर दिशा में है ना, तो ये है रॉन्ग. फर्स्ट वन रॉन्ग. आप टिक कीजिए चिल्ड्रन. भारत की दक्षिण दिशा में हिमालय पर्वत उत्तर में, दक्षिण में महासागर है. ईश्वर की कृपा भारत भूमि पर सदा रही है. ये है करेक्ट. थर्ड वन है भारत के उत्तर में हिंद महासागर है. ये भी रॉन्ग, क्योंकि दक्षिण में है हिंद महासागर, है ना, दक्षिण में है. और लास्ट वन, भारतवासी एक ही धर्म अपनाते हैं. ये भी रॉन्ग है, क्योंकि भारतवासी सभी धर्म को अपनाते हैं, है ना चिल्ड्रन. ಓಕೆ, ಸೊ ಇದನ್ನೆಲ್ಲ ಟಿಕ್ ಮಾಡ್ಕೊಳ್ತಾ ಇದ್ದೀರಾ. ನಾನು ಹೇಗೆ ಹೇಳ್ತಾ ಇದ್ದೀನಿ ಹಾಗೆ ಟಿಕ್ ಮಾಡ್ಕೊಳ್ತಾ ಇರಬೇಕು ಚಿಲ್ಡ್ರನ್. ಈಗ ಏನಪ್ಪ ಅಂತಂದರೆ ನೆಕ್ಸ್ಟ್ ಮೇನ್ ಏನಿದೆ, ಮೇನ್ 3. ओके, मेन 3 प्रश्नों के उत्तर. सागर की लहरें किनसे टकराती है? सागर की लहरें पूरब और पश्चिम को टकराते हैं. पूरब और पश्चिम दिशा को टकराते हैं. क्वेश्चन नंबर 2, भारत की संपन्नता के बारे में कुछ पंक्तियां लिखिए. ಸಂಪನ್ನತಾ ನೋಡ್ರಿ, ನಾನು ಹೇಳ್ತೀನಿ ಕೇಳಿಸ್ಕೊಡ್ರಿ, ನಾನು ಆಮೇಲೆ ಆನ್ಸರ್ ಕಳಿಸ್ತೀನಿ ನಿಮಗೆ. प्रकृति हर मौसम में फलती रही भूमि. संपत्ति के बारे में ನೋಡಿ ಏನಿದೆ, मैदान ನೋಡ್ರಿ, मैदान, जंगल, घर, बाजार संपन्न रहे भारत में. भांति भांति के पशु जीव जंतु विचरण करते भारत में. ಇದು 2 ಲೈನನ್ನು ಬರೀಬೇಕು. इस तरह की अता दौलत बसी भारत भूमि में. 3 लाइन. ओके, क्वेश्चन नंबर नेक्स्ट 3, हर देशवासी गर्व क्यों करता है? याके नोड्री, अनेक हर देशवासी गर्व करता अपना जीवन पाकर भारत में, क्योंकि अनेक धर्म रीति रिवाज अपनाते जन इस भारत में. अनेकता में एकता बसी है यहाँ के हर वासी में. इसलिए क्या है, देशवासी गर्व कैसे
कहते हैं। क्वेश्चन नंबर 4, भारत में अनेकता में एकता है, स्पष्ट कीजिए। क्योंकि भारत में हर जाति, हर धर्म और देखिए अनेक धर्म है, अनेक रीति रिवाज है और अपनाते हैं, सभी लोगों को अपनाते हैं, इसलिए अनेकता में एकता स्पष्ट करना चाहते हैं। ओके चिल्ड्रन, सो नेक्स्ट मेन इज फोर्थ मेन। क्या है फोर्थ मेन में देखेंगे। इन शब्दों से वाक्य बनाइए। वाक्य बनाए का मतलब है ओन सेंटेंस। फर्स्ट वन है विशाल। विशाल, ओके। भारत एक विशाल देश है। भारत देश एक विशाल देश है, फर्स्ट वन। सो ಸೆಕೆಂಡ್ ಒನ್, ವಿಶಾಲ ಅಂದರೆ ವಿಶಾಲವಾಗಿದೆ ಅಂತ ಅರ್ಥ. ನೀವು ಓನ್ ಸೆಂಟೆನ್ಸ್ ನೀವು ಮಾಡಬಹುದು. ಭಾರತ ದೇಶ ಒಂದು ವಿಶಾಲ ದೇಶ ಅಂತಾನು ಬರಿಬಹುದು. ಇನ್ನೊಂದಪ್ಪ, ನಮ್ಮ ಭಾರತೀಯರ ಒಂದು ಮನಸ್ಸು ವಿಶಾಲವಾದ ಹೃದಯವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಓಕೆ, ಸೊ ಕ್ವಶನ್ ನಂಬರ್ 2 ಅಂದರೆ ಸೆಕೆಂಡ್ ಸ್ವಂತ ವಾಕ್ಯದಲ್ಲಿ ಸೆಕೆಂಡ್ ವರ್ಡ್ ದೌಲತ್. ದೌಲತ್ ಅಂದ್ರೆ ಏನು ಹೇಳ್ರಿ ನೋಡೋಣ. ಸಂಪತ್ತು ಅಂತ ಅರ್ಥ. दौलत, दौलत का मतलब है हमारे देश दौलत से भरी हुई है. ಹೌದಲ್ವಾ? ಇಲ್ಲಿ ಯಾವುದೇ ಸಂಪತ್ತಿಯು ಕಡಿಮೆ ಇಲ್ಲ ಅಲ್ವಾ? ಅದಕ್ಕೆ ಹಮಾರೆ ದೇಶ್ दौलत से भरी हुई है. मेन 3, सॉरी थर्ड वन, मेन नॉट मेन, मेन 4, थर्ड वन देशवासी. देशवासी, सो देशवासी इसका मतलब है हम भारत के देशवासी है. हम भारत के देशवासी है. ओके, सो लास्ट वन चिल्ड्रन ಏಕತಾ. ಇದಕ್ಕೇನು ಬರಿಬಹುದು ಏಕತೆಗೆ? ಏಕತಾ में बहुत बल होता है. ಏಕತಾ में बहुत बल रहता है. ಅನೇಕರಲ್ಲಿ ಏಕತೆ, ಎಲ್ಲರೂ ಸೇರಿ ಒಂದಾದರೆ ಏಕತೆ ಎಂದಿದ್ರೆ ಅದರಲ್ಲಿ ತುಂಬ ಶಕ್ತಿ ಇರುತ್ತೆ ಅಂತ ಅಲ್ವಾ? ಅದಕ್ಕೆ अनेकता में एकता. सो एकता में बहुत बल होता है. अंडरस्टूड चिल्ड्रन? सो मूल्य पर का प्रश्न है, यदि आपको किसी देश की प्राकृतिक सौंदर्य की चर्चा करनी हो तो आप किस देश की प्रशंसा करेंगे और क्यों? ನೀವು ಯಾವುದಾದ್ರೂ ಪ್ರಕೃತಿಯ ಬಗ್ಗೆ ಮಾತಾಡದಿದ್ರೆ ಯಾವ ದೇಶದ ಬಗ್ಗೆ ಮಾತಾಡ್ತೀರಾ? ಏಕೆ ಅಂತ, ಆ ದೇಶದ ಬಗ್ಗೆನೇ ಏಕೆ ಅಂತ ಅಲ್ವಾ? ನಾವು ಹೇಳ್ತೀವಿ ನಮ್ಮ ದೇಶ, ನಮ್ಮ ದೇಶದಲ್ಲಿರುವಂಥ ಸಂಪತ್ತು, ನಮ್ಮ ದೇಶದಲ್ಲಿರುವಂಥ ನಾಡು ನುಡಿ, ಅದು ಇದು ಅಂತ ತುಂಬ ಹೊಳ್ತೀವಿ. ಆದರೆ ಬೇರೆ ದೇಶಗಳು ಯಾವುದಕ್ಕೂ ಕಡಿಮೆ ಇಲ್ಲ ಮಕ್ಕಳೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ದೇಶವನ್ನು ಏನಪ್ಪ ಅಂತಂದ್ರೆ ಯಾವುದೇ ದೇಶದಲ್ಲಿ ಈ ಥರ ಇಲ್ಲ ಅಂತಲ್ಲ, ಆದರೂ ನಮ್ಮ ದೇಶ ಒಂದು ಡಿಫ್ರೆಂಟ್ ಆಗಿರೋದು ಎಲ್ಲ ರೀತಿಯಿಂದನೂ. ಎಲ್ಲ ಕಡೆ ಆಗುವಂಥ ಅನಾಹುತಗಳನ್ನು ನಮ್ಮ ದೇಶದಲ್ಲಿ ಅಷ್ಟೊಂದು ಕಾಣಲು ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ಭಾರತ ಭೂಮಿ ಅಂಥದ್ದು. ಓಕೆ, ಎಲ್ಲ ರೀತಿಯಿಂದ ನಮ್ಮ ಭಾರತ ಭೂಮಿ ವಿಶಾಲವಾಗಿದೆ ಅಂತ ಅದಕ್ಕೆ ಹೇಳೋದು ಅಲ್ವಾ? ನೆಕ್ಸ್ಟ್ ಶಬ್ದ ಜ್ಞಾನ ಅಂತ ಇದೆ ನೋಡಿ ಮಕ್ಕಳೇ. ನಾವು ಬೇರೆ ದೇಶದ ಬಗ್ಗೆ ಅದು ಏನಪ್ಪ ಅಂತಂದ್ರೆ ಮಾತನಾಡುವುದು ಅಂತಂದರೆ ಅದು ಒಂದು ಹೆಮ್ಮೆನೆ. ಯಾಕಂದರೆ ನಮ್ಮ ದೇಶದಲ್ಲಿ ಇರುವಂಥದ್ದು ಬೇರೆ ದೇಶದಲ್ಲೂ ಇರಬಹುದು ಅಲ್ವಾ? ಯಾವುದೇ ದೇಶವನ್ನು ಅದನ್ನು ನಾವು ಕಡಿಮೆ ಅಥವಾ ಚಿಕ್ಕದು ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಅದಕ್ಕೆ ಎಲ್ಲ ದೇಶಗಳ ಬಗ್ಗೆನೂ ಅಭಿಮಾನ ಇರಬೇಕು. ಅದರಲ್ಲಿ ನಮ್ಮ ದೇಶ, ಒಂದು ಭಾರತ ದೇಶದ ಬಗ್ಗೆ ಅಭಿಮಾನ ಹೆಚ್ಚಾಗಿರಬೇಕು. ಯಾಕಂದರೆ ಯಾವುದೇ ದೇಶದಲ್ಲಿ ಅತಿ ಹೆಚ್ಚು ಜಾತಿಗಳನ್ನು ಒಳಗೊಂಡಂಥ ದೇಶ ಅಂತಂದರೆ ನಮ್ಮ ಭಾರತ ದೇಶ. ಅತಿ ಹೆಚ್ಚು ಜಾತಿಗಳು, ಅತಿ ಹೆಚ್ಚು ರೂಢಿ ಸಂಪ್ರದಾಯಗಳನ್ನ ಒಳಗೊಂಡು ನಮ್ಮ ಭಾರತ ದೇಶ, ಅದಕ್ಕೆ ಅಲ್ವಾ? ಸೊ ನೆಕ್ಸ್ಟ್ ಶಬ್ದ ಜ್ಞಾನ ಇದೆ ನೋಡ್ರಿ, ವೊಕ್ಯಾಬುಲರಿ. ಓಕೆ, ಶಬ್ದ ಜ್ಞಾನ ಇದಕ್ಕೆ ಏನಂತ ಕರೀತಾರೆ ಹೇಳ್ರಿ? ವೊಕ್ಯಾಬುಲರಿ. ಓಕೆ ಚಿಲ್ಡ್ರನ್, ನೋಡ್ರಿ ಇಲ್ಲಿ ಏನಿದೆ. कुछ पर्यायवाची ಶಬ್ದ दिए गए हैं, इन्हें पढ़े. ನಾನು ಆಲ್ರೆಡಿ ಹೇಳಿದ್ದೀನಿ ಪರ್ಯಾಯವಾಚಿ ಶಬ್ದಗಳು ಅಂತಂದರೆ ಏನು ಅಂತ ಹೇಳಿ ಅಲ್ವಾ? ಏನಪ್ಪ ಅಂತಂದರೆ ಒಂದೇ ಅರ್ಥ ಇರುತ್ತೆ, ಅನೇಕ ಪದಗಳಿರ್ತವೆ. ಕಣ್ಣು, ನಯನ, ಅಕ್ಷಿ, ಆಮೇಲೆ ನೆಕ್ಸ್ಟ್ ಭೂಮಿ, ಧರ ಅಂತಲೂ ಕರೀತಾರೆ ಅಲ್ವಾ? ತಾಯಿಗೆ ಜನನಿ ಅಂತಲೂ ಕರೀತಾರೆ, ತಂದೆಗೆ ಅನುಜ ಅಂತಲೂ ಕರೀತಾರೆ, ಮಗನಿಗೆ ಅನುಜ ಅಂತಲೂ ಕರೀತಾರೆ. ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಒಂದೇ ಅರ್ಥ ಇರುತ್ತೆ, ಆದರೆ ಅನೇಕ ಪದಗಳಿರ್ತವೆ. ಆ ಥರದ್ದು ಯಾವ ಇಲ್ಲಿ ನೋಡಿರಿ, ಸೈನಿಕ ಸಿಪಾಯಿ ಅಂತ ಕರೀತಾರೆ, ಹೌದಲ್ವಾ?
ಆಮೇಲೆ ಮತ್ತೆ ಏನು ಸೈನಿಕನಿಗೆ ಸಿಪಾಯಿ ಅಂತ ಕರೀತಾರೆ, ಅದು ಸೇಮ್ ಎಲ್ಲನೂ. ಸೊ ಹಾಗೆ ಇಲ್ಲಿ ಬರುವಂಥ ಶಬ್ದಗಳು ನೋಡ್ರಿ ಹೇಗಿದಾವೆ. ಜಂಗಲ್ ಅಂದರೆ ಕಾಡು, ಅದಕ್ಕೆ ಏನೇನಂತ ಕರೀತಾರೆ? ಕಾನನ ಅಂತ ಕರೀತಾರೆ, ಅರಣ್ಯ ಅಂತ ಕರೀತಾರೆ. ಕಾನನ ಮತ್ತು ಅರಣ್ಯ ಅಂತ ಕರೀತಾರೆ. ಜಂಗಲ್. ಘರ್ ಗೃಹ ಭವನ. ಬಾಜಾರ್ ಹಾಟ್, ನೋಡ್ರಿ ಹಾಟ್ ಅಂತ ಕರೀತಾರಂತೆ ಬಾಜಾರ್ಗೆ. ಹಾಟ್. ಪೈಟ್ ಪ್ಯಾಂಟ್ ಪ್ಯಾಂಟ್ ಓಕೆ. ಬಾಜಾರ್ ಅಂದ್ರೆ ಪೈಂಟ್ ಮತ್ತು ಹಾಟ್. ಧರ ಧರತಿ ಪೃಥ್ವಿ. ಧರ ಅಂದರೆ ಧರತಿ ಮತ್ತು ಪೃಥ್ವಿ ಓಕೆ. ದೌಲತ್ ನೋಡ್ರಿ, ದೌಲತ್ ಸಂಪತ್ತಿ. ಜಾಯ್ದಾದ್ 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 ಓಕೆ. ನೆಕ್ಸ್ಟ್ ಬರುವಂಥದ್ದು ಚಿಲ್ಡ್ರನ್ ಇಲ್ಲಿ ಸಂಜ್ಞೆ ಅಂತ ಇದೆ ನೋಡ್ರಿ. ಇಲ್ಲಿ ಈಗ ಗ್ರಾಮರ್ ಹೇಳೋಣ ಓಕೆ. ಆಮೇಲೆ ಏನೇನಿತ್ತು ಪರ್ಯಾಯವಾಚಿ ಶಬ್ದಗಳನ್ನು ಓದಿದ್ವಿ. ಈಗ ಬರುವಂಥದ್ದು ಸಂಜ್ಞೆ. ಸಂಜ್ಞೆಗೆ ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಹೇಳ್ರಿ ನೋಡೋಣ. ನೌನ್. ಆಲ್ರೆಡಿ ನೀವು 4th ಸ್ಟ್ಯಾಂಡರ್ಡಲ್ಲಿ ಕೂಡ ಕಲ್ತು ಬಂದಿದ್ದೀರಿ ಮಕ್ಕಳೇ, ಗೊತ್ತಿರುತ್ತೆ ನಿಮಗೆಲ್ಲ ಸಂಜ್ಞೆ ಬಗ್ಗೆ. ನೋಡೋಣ. ನೌನ್ ಇಂಗ್ಲೀಷಲ್ಲಿ ನೌನ್, ಕನ್ನಡದಲ್ಲಿ ನಾವೇನಂತ ಕರಿತೀರಿ? ನಾಮಪದ ಅಂತ ಕರಿತೀವಿ. ನಾಮಪದ ಅಂತ ಹೇಳಿ ಕರಿತೀವಿ ನೋಡ್ರಿ. जिस सार्थक शब्द से पेज नंबर 22 चिल्ड्रन ओपन योर पेज नंबर 22 and finger on a line. फिंगर ऑन ए लाइन, आ लाइन नल्ले बेरಳು ಇಡಬೇಕು ನಿಮ್ಮದು ಓಕೆ. जिस सार्थक शब्द से किसी व्यक्ति, प्राणी, वस्तु, स्थान या भाव के नाम का बोध होता है उस शब्द को हम संज्ञा कहते हैं. ಯಾವುದೇ ಒಂದು ವಸ್ತು ಇರಬಹುದು, ಪ್ರಾಣಿ ಇರಬಹುದು, ಅಥವಾ ಸ್ಥಳ ಇರಬಹುದು, ಅಥವಾ ಭಾವನೆಗಳಿರಬಹುದು, ಯಾವುದೇ ಇದ್ರೂ ಅವುಗಳಿಗೆ ನಾವು ಏನಂತ ಕರಿತೀವಲ್ಲ ಅದು ಸಂಜ್ಞೆ, ನಾಮಪದ ಅಂತ. ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಪ್ರಾಣಿ ಅಥವಾ ವ್ಯಕ್ತಿ. ಸೀತಾ, ರೀತಾ, ಗೀತಾ, ರಾಮ್, ರಹೀಮ್ ಏನನ್ನು ನಾವು ಇಡ್ತೀವಲ್ಲ ಅದೇ ಹೆಸರು. ಆಮೇಲೆ ವಸ್ತು ಕಾಗಜ್, ಪೆನ್, ಟೇಬಲ್ ಇವೆಲ್ಲ ಏನಿದಾವಲ್ಲ ಇವೆಲ್ಲ ಏನಪ್ಪ ವಸ್ತುಗಳು. ಆಮೇಲೆ ಸ್ಥಾನ್ ಡೆಲ್ಲಿ, ಬೆಂಗಳೂರು, ನಿಮ್ಮ ಗದಗ್ ಅಲ್ವಾ, ಗದಗ್, ಧಾರವಾಡ, ಯಾವುದೇ ಒಂದು ಊರ ಹೆಸರು ತಗೊಳ್ರಿ ಅದು ಏನಪ್ಪ ಸ್ಥಳ ಅಂತ ಅರ್ಥ. ಸೊ ಹೀಗೆ. ಆಮೇಲೆ ಭಾವ ಚಿಕ್ಕದು, ದೊಡ್ಡದು, ಆಮೇಲೆ ಅಗಲ, ಆಮೇಲೆ ಏನೋ ದಪ್ಪ, ಈ ರೀತಿಯಾಗಿರುವಂಥದ್ದು ಅಲ್ವಾ. ಆಮೇಲೆ ಏನು ಉದ್ದ, ಗಿಡ್ಡ, ಆಮೇಲೆ ಅಜ್ಜ, ಅಜ್ಜಿ, ಇವಾಗೆಲ್ಲ ಏನಿರ್ತಾರೆ ಹೇಳ್ರಿ ನೋಡೋಣ. ಹುಡುಗ, ಹುಡುಗಿ, ಇವು ಏನಪ್ಪ ಅಂತಂದ್ರೆ ಭಾವಗಳು. ಅಳುವುದು, ನಗುವುದು, ಇದು ಭಾವ. ಇವಾಗೆಲ್ಲ ನಾವು ಏನೇನಂತ ಕರಿತೀವಿ ಅವೆಲ್ಲ ಸಂಜ್ಞಾನೆ, ಇವೆಲ್ಲ ಏನು ಸಂಜ್ಞೆ. ಸೊ ಇಲ್ಲಿ सीता नोड्री व्यक्ति का नाम है, कागज वस्तु का नाम है, दिल्ली स्थान का नाम है, बुढ़ापा अवस्था सूचक है ओके. सो 3 भेद होते हैं संज्ञा के. 3 भेद है व्यक्तिवाचक. सो फर्स्ट एंड वन है व्यक्तिवाचक ओके चिल्ड्रन. व्यक्तिवाचक है और जातिवाचक है. जातिवाचक और थर्ड वन है भाववाचक. भाववाचक व्यक्तिवाचक, जातिवाचक, भाववाचक. सो व्यक्तिवाचकದಲ್ಲಿ संज्ञा के जिस शब्द से किसी खास व्यक्ति, प्राणी, स्थान, वस्तु आदि के नाम का बोध होता है उस शब्द को हम व्यक्तिवाचक कहते हैं. ಎಕ್ಸಾಂಪಲ್ ರಾಮ್, ಭಾರತ್, ಗಂಗಾ. ಯಾವುದೇ ಒಬ್ಬ ವ್ಯಕ್ತಿಗಿರ್ಬೋದು, ಸ್ಥಳಕ್ಕಿರ್ಬೋದು, ಅಥವಾ ಯಾವುದೇ ಒಂದು ಭಾವನೆಗಳಿಗೆ ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ಹೆಸರು ಇಡ್ತೀವಿ ನಾವು. ಗಂಗಾ, ನದಿಗೆ ಗಂಗಾ ಅಂತಿದ್ವಿ, ಅದು ನದಿ ಅಷ್ಟೇ ಅದು. ಆದರೆ ನದಿಗೆ ಹೆಸರಿಟ್ಟಂಥವ್ರು ನಾವು ಅಲ್ವಾ. ಅದು ನದಿ ಒಂದೇ, ಅದು ನದಿಗೆ ಹೆಸರಿಟ್ಟಂಥದ್ದು ನಾವು, ಅದಕ್ಕೆ ಗಂಗಾ ಅಂತಿಟ್ಟಿವಿ. ಅದು ಒಂದು ನಾಮಪದ, ಅದು ಒಂದು ಸಂಜ್ಞೆ, ಅದು ಒಂದು ವ್ಯಕ್ತಿವಾಚಕ ಸಂಜ್ಞೆ, ಅಂದರೆ ವ್ಯಕ್ತಿ ಇಟ್ಟಂಥದ್ದು. ಆಮೇಲೆ ಒಂದು ಹುಡುಗಿ ಇರ, ಅದಕ್ಕೆ ನಾವು ಹೆಸರಿಟ್ಟಿವಿ ಸೀತಾ ಅಂತ ಹೇಳಿ. ಸೊ ಆ ಸೀತಾ ಅನ್ನೋ ಹೆಸರನೇ ಸಂಜ್ಞೆ, ಗೊತ್ತಾಯ್ತಲ್ಲ. ಸೊ ಇದು ವ್ಯಕ್ತಿವಾಚಕ ಸಂಜ್ಞೆ. ಈಗ ಜಾತಿವಾಚಕ ಸಂಜ್ಞೆ, कॉमन नाउन. संज्ञा के जिस शब्द से किसी जाति का बोध होता है उस शब्द को हम जातिवाचक संज्ञा कहते हैं. आदमी, नदी, गाय, पहाड़, शहर आदि. ನೋಡ್ರಿ,
संज्ञा के जिस शब्द से किसी जाति का बोध होता है उस शब्द ಅಂದರೆ ನೋಡ್ರಿ ಯಾವುದು ಕಿಸಿ ಜಾತಿ ಕಾ ಬೋಧ್ ಆದ್ಮಿ ಇರ್ಬೋದು ನದಿ ಇರ್ಬೋದು ಯಾವುದೇ ಒಂದು ಇರ್ಬೋದು ಜಾತಿ ಯಾವ್ದಿರ ನದಿ ಇರ್ಬೋದು ಅಥವಾ ಮನುಷ್ಯ ಇರ್ಬೋದು ಯಾವುದೇ ಒಂದು ಕಾಡು ಇರ್ಬೋದು ಯಾವುದೇ ಒಂದು ರೋಡ್ ಇರ್ಬೋದು ಅದು ಏನು ಜಾತಿ ಎಂಥದ್ದು ಅಂತ ಅರ್ಥ ಅದು ನೆಕ್ಸ್ಟ್ ಭಾವವಾಚಕ ಸಂಜ್ಞೆ अब्स्ट्रैक्ट नाउन संज्ञा के जिस शब्द के कहने या सुनने से किसी भाव का बोध होता है उस शब्द को हम भाववाचक संज्ञा कहते हैं उदाहरण लंबाई घबराहट ममता सुंदरता प्रसन्नता भय ಭಾವನೆಗಳು ಸಿಟ್ಟು ಮಾಡ್ಕೊಳ್ಳೋದು ಅಳುವುದು ನಗುವುದು ಆಮೇಲೆ ಏನಪ್ಪ ಅಂತಂದ್ರೆ ಕ್ರೋಧ ಭಾವನೆಗಳು ಇವೆಲ್ಲ ಇವುಗಳಿಗೆ ನಾವು ಏನಂತ ಕರಿತೀವಿ ಹೇಳ್ರಿ ನೋಡೋಣ ಆಮೇಲೆ ಹೆದರುವುದು ಇವೆಲ್ಲ ಏನಪ್ಪ ಅಂತಂದ್ರೆ ಭಾವವಾಚಕ ಸಂಜ್ಞೆ ಅಂತ ಹೇಳಿ ನಾವು ಕರಿತೀವಿ इस कविता में ಏನೇನಾಗಿದೆ हिमालय भारत ये व्यक्तिवाचक संज्ञा है देश पशु जातिवाचक ಹೌದಾ ಗರ್ವ ಭಾವವಾಚಕ ನಾವು ಗರ್ವದಿಂದ ಕಾಣ್ತೀವಿ ಇದು ಭಾವವಾಚಕ ನಿಮ್ಮ ಭಾರತ ದೇಶವನ್ನು ಗರ್ವದಿಂದ ನಾವು ಭಾರತೀಯರಂತ ಅದು ಇದು ಭಾವನೆ ಒಂದು ನಮ್ಮ ಭಾವನೆ ಅದು ಅಲ್ವಾ ಸೊ ಹಾಗೆ ಇಲ್ಲಿ ನೋಡ್ರಿ नीचे लिखे वाक्यों में से संज्ञा के प्रकारों की पहचान कीजिए और रिक्त स्थानों में लिखिए मैं भारत कौन से ಭಾರತ್ ಅನ್ನೋದು ಇದು ಒಂದು ವ್ಯಕ್ತಿವಾಚಕ ಸಂಜ್ಞೆ ಭಾರತ ಓಕೆ ಚಿಲ್ಡ್ರನ್ ಈಗ ಕೊಟ್ಟಿದ್ದಾರೆ ಅನ್ಸುತ್ತೆ ಭಾರತ ಒಂದು ವ್ಯಕ್ತಿವಾಚಕ ಸಂಜ್ಞೆ ಆಮೇಲೆ ನೆಕ್ಸ್ಟ್ ಯಹ ಘರ್ ಮೇರಾ ಹೇ ಘರ್ ಏನಪ್ಪಾ ಅಂತಂದ್ರೆ ಇದು ಘರ್ ಅನ್ನೋದು ಏನಿದೆ ನೋಡ್ರಿ ಇದು ಒಂದು ಏನಪ್ಪಾ ಅಂತಂದ್ರೆ ಇದು ಒಂದು ಜಾತಿವಾಚಕ ಘರ್ ಮೇರಾ ಹೇ ओके नेक्स्ट इरोದು हिमालय पर्वत भारत देश में हिमालय और भारत ಇದು ವ್ಯಕ್ತಿವಾಚಕ ओके भारत देश में अनेक धर्म है ಇದು ಏನಪ್ಪಾ ಅಂತಂದ್ರೆ ಜಾತಿವಾಚಕ ಧರ್ಮ है मैं बहुत प्रसन्न हूँ ಖುಷಿಯಾಗಿದ್ದೀನಿ ಪ್ರಸನ್ನ ಅಂದ್ರೆ ಖುಷಿಯಾಗಿರೋದು ಸೊ ಇದು ಏನಪ್ಪಾ ಅಂತಂದ್ರೆ मैं बहुत प्रसन्न हूँ ಇದು ಒಂದು ಭಾವವಾಚಕ ಸಂಜ್ಞೆ ಸೊ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಚಿಲ್ಡ್ರನ್ ಇದು ಒಂದು ನಿಮಗೆ ತುಂಬ ಈಸಿಯಾಗಿರುವುದಂಥದ್ದು ಇದರ ಮುಂದಿನ ಒಂದು ಭಾಗವನ್ನು ನೀವೇ ಬರಿಬೇಕು ಯಾಕಂದರೆ ಇದು ನಿಮ್ಮ ವರ್ಕ್ ಆ್ಯಕ್ಟಿವಿಟಿ ಇದೆ ಓಕೆ ಚಿಲ್ಡ್ರನ್ ಸೊ ಹಾಗಾದರೆ ನಿಮಗೆಲ್ಲ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ಒಂದು ನಿಮಗೆ ಹೋಮ್ವರ್ಕ್ ಏನಿದೆ ನೋಡೋಣ ಟುಡೇಸ್ ಹೋಮ್ವರ್ಕ್ ಇವತ್ತಿನ ಒಂದು ಹೋಮ್ವರ್ಕ್ ಪೇಜ್ ನಂಬರ್ ತುಂಬ ಹೋಮ್ವರ್ಕ್ ಕೊಡ್ತೀನಿ ನಾನು ಇವತ್ತು ನಿಮಗೆ ಸೊ ಪನಿಷ್ಮೆಂಟ್ ಬೈ ನಾಟ್ ಪನಿಷ್ಮೆಂಟ್ ಇಟ್ಸ್ ಯುವರ್ ಡ್ಯೂಟಿ ಯುವರ್ ವರ್ಕ್ ಪೇಜ್ ನಂಬರ್ ನೋಡಿ ಪೇಜ್ ನಂಬರ್ 2021 page number 2021 and page number 20, 21 and 23 21 and 22 learn and write all means ಕ್ವಶನ್ ಆನ್ಸರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಗ್ರಾಮರ್ ಆಲ್ಸೋ ಎಲ್ಲನೂ ಬರಿಬೇಕಾಗುತ್ತೆ ಓಕೆ ಚಿಲ್ಡ್ರನ್ ಏನು ಡೌಟ್ ಇಲ್ಲಲ್ಲ ಹೋಮ್ವರ್ಕಲ್ಲಿ ಪೇಜ್ ನಂಬರ್ 20, 21, 22 ಹೋಮ್ವರ್ಕ್ ಕ್ವಶನ್ ಆನ್ಸರ್ಸ್ ಬರೀಬೇಕು ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೀಬೇಕು ಆಮೇಲೆ ಮತ್ತೇನಿದೆ ಹೇಳಿ ನೋಡೋಣ ನಿಮಗೆ ಸ್ವಂತ ವಾಕ್ಯದಲ್ಲಿ ಬರೆಯೋದಿದೆಯಲ್ಲ ಅದನ್ನು ಬರೀಬೇಕು ಮೈನ್ 1, 2, 3, 4, 5 ಎಲ್ಲನೂ ಬರೀಬೇಕು ಗ್ರಾಮರ್ ಆಮೇಲೆ ವೊಕ್ಯಾಬುಲರಿ ಶಬ್ದಜ್ಞಾನ ಅದನ್ನು ಕೂಡ ನೀವು ಬರೀಬೇಕಾಗತ್ತೆ ಓಕೆ ಚಿಲ್ಡ್ರನ್ ಸೊ ಒನ್ ಮೋರ್ ಥಿಂಗ್ ಚಿಲ್ಡ್ರನ್ ನಿಮಗೆ ಬರೆಯೋದಷ್ಟೇ ಹೋಮ್ವರ್ಕ್ ಅಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮಕ್ಕಳೇ ಡೈಲಿ ನೀವು ಓದಲೇಬೇಕು ಕಂಪಲ್ಸರಿ ಪಾಲಕರಿಗೂ ನಾನು ಡೈಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಡೈಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಮಕ್ಕಳಿಗೆ ಮನೆಯಲ್ಲಿ ಓದಿಸಿರಿ ರೀಡಿಂಗ್ ಪ್ರಾಕ್ಟೀಸ್ ಮಾಡಿಸ್ರಿ ಅವರಿಗೆ ರೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ ಯಾಕಂದರೆ ಏನಪ್ಪ ಅಂತಂದರೆ ನಾವು ಬರೀ ಏನು ತಿಳ್ಕೊತೀವಿ ಹೇಳ್ರಿ ನೋಡೋಣ ಬರೆಯೋದಷ್ಟೇ ಹೋಮ್ವರ್ಕ್ ಅಂತ ತಿಳ್ಕೊಳ್ತೀವಿ ಬಟ್ ರೀಡಿಂಗ್ ನೀವು ಯಾರು ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಬಟ್ ರೀಡ್ ಮಾಡಬೇಕು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೆ ಪಾಲಕರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಅವ್ರಿಗೆ ಓದೋದಕ್ಕೆ ನೀವು ಸಹಾಯ ಮಾಡಿರಿ ಅವರನ್ನು ಓದೋದಕ್ಕೆ ನೀವು ಎನ್ಕರೇಜ್ ಮಾಡಿರಿ ಅಂತ ಹೇಳ್ತಾ ಇವತ್ತು
ಫುಲ್ ಒಂದು ಪಾಠ ಕಂಪ್ಲೀಟ್ ಮಾಡೀನಿ. ಮೇರಾ ದೇಶ್ ಮೇರಾ ಏನು ಲೆಸನ್ ನೇಮ್ ಏನು ಹೇಳಿ ನೋಡೋಣ, ಬರ್ತಾಯಿಲ್ಲ ವೇಟ್ ಮೇರಾ ಭಾರತ ದೇಶ್. ಓಕೆ, ಮೇರಾ ಭಾರತ ದೇಶ್ ಅಂತ ಇದೆಯಲ್ಲ, ಅದನ್ನು ನೀವು ಇದನ್ನು ಮಾಡಿ. ಓಕೆ ಚಿಲ್ಡ್ರನ್, ಓದಿ ಪಾಠವನ್ನು ಓದ್ರಿ, ದಯವಿಟ್ಟು ಹೇಳ್ತಿದ್ದೀನಿ, ಪದ್ಯವನ್ನು ಓದ್ರಿ, ಆಮೇಲೆ ಇದನ್ನು ಬರೀರಿ. ಓಕೆ ಚಿಲ್ಡ್ರನ್, ಬಾಯ್, ಟೇಕ್ ಕೇರ್ ಚಿಲ್ಡ್ರನ್.